ಬಲಿಪರು ಪದ್ಯ ತೆಗೆಯುವ ಆರಂಭದಲ್ಲಿ ಶ್ರೀಧರ ಮತ್ತು ಅವರ ಒಂದು ಜೊತೆಗಾರಿಕೆ ಒಂದು ಕ್ಷಣ ಮಿಂಚಿ ಮರೆಯಾದಂಥ ಆ ಒಂದು ಕ್ಷಣ ನಾವು ಗಮನಿಸಿರ್ಬೋದು. ಇಲ್ಲಿ ಶಾಸ್ತ್ರಿಗಳು ಹಾಡುವಾಗ ಒಮ್ಮೆಗೆ ನೆನಪಾದದ್ದು ಅವರ ತಂದೆ ತಿರುಮಲೇಶ್ವರ ಶಾಸ್ತ್ರಿಗಳು. ಅವರೇ ಬಂದುಬಿಟ್ರು ಅಂತ. ಒಂದು ಹಾಡು ರಾಗ ತಾಳಗಳಿಗಿಂತಲೂ ಅದರ ಹಿಂದಿರುವಂಥ ಆ ಸಾಹಸಿಯ ನೆನಪಾದರೆ ಅದೇ ಗ್ರೇಟ್. ಅದು ಶಾಸ್ತ್ರಿಗಳು ಅದನ್ನು ನೆನಪು ಮಾಡಿಕೊಟ್ಟಿದ್ದಾರೆ. ಪ್ರಫುಲ್ಲರು ಮಾನಿಷಾದ ಪ್ರಸಂಗವನ್ನು ಸ್ಪಷ್ಟವಾಗಿ ನಮ್ಮ ಕಿವಿಯೆಲ್ಲ ಇಲ್ಲಿ ಸರಿಯಾಗಿ ಆಲಿಸ್ತಾ ಇದ್ರೆ ಅಷ್ಟು ಸ್ಪಷ್ಟವಾಗಿ ಹಾಡಿದ್ದಾರೆ. ಮೂವರು ಕೂಡ ಈ ಹಾಡುಗಳಿಗೆ ನ್ಯಾಯ ಸಲ್ಲಿಸಿದ್ದಾರೆ. ಶ್ರೋತೃಗಳೇ, ಈ ರಾಗವೈಭವಲ ಯಕ್ಷಗಾನದ ರಂಗವೇದಿಕೆಯಲ್ಲಿ ಕೂಡ ಎಷ್ಟೋ ಸಲ ನಾವು ಕಲಾವಿದರನ್ನು ಸೂಕ್ಷ್ಮವಾಗಿ ಗಮನಿಸಬೇಕಾಗ್ತದೆ. ಮೌನಕ್ಕೂ ಕೂಡ ಭಾಷೆಯನ್ನು ಕೊಡುವಂತಹ ಸಾಮರ್ಥ್ಯ ಯಕ್ಷಗಾನ ರಂಗಕ್ಕೆ ಮಾತ್ರ. ಅದು ಕೇವಲ ಕಣ್ಸನ್ನೆಯಿಂದಲೋ ಅಥವಾ ಕೇವಲ ಸನ್ನೆ ಮಾಡಬೇಕಾಗಿಲ್ಲ, ಕಣ್ಣ ನೋಟದಿಂದಲೋ ರಂಗದಲ್ಲಾಗುವಂತಹ ಬದಲಾವಣೆ ಇದೆಯಲ್ಲ, ಇದುವೇ ಯಕ್ಷಗಾನದ ರಹಸ್ಯ. ಈ ರಹಸ್ಯ ಈಗಲೂ ಕೂಡ ಊರ್ಜಿತ ಇದ್ದದ್ದರಿಂದಲೇ ಯಕ್ಷಗಾನವಾಗಿ ಉಳಿದಿದೆ. ಇವತ್ತು ನಾವು ಇಷ್ಟೆಲ್ಲ ಪದ್ಯ ಕೇಳಿದೆವು, ಒಂದು ವೀರರಸದ ಪದ್ಯ ಕೇಳಬೇಡುವ? ಅವರವರ ಆಯ್ಕೆಯ ಯಾವುದೇ ಪದ್ಯಗಳು ಒಂದೊಂದು ವೀರರಸದ ಪದ್ಯಗಳು. ಶ್ರೀಯುತ ಪುರುಷೋತ್ತಮ ಪೂಂಜ ವಿರಚಿತ ಮಾತಂಗ ಕನ್ಯೆ ಪ್ರಸಂಗದಿಂದ